ನಮಸ್ಕಾರ ಫ್ರೆಂಡ್ಸ್, ಅಂಬಿಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಸೊ ಹೊಸ ಯೋಜನೆ ಏನು, ಸೊ ಅದರಿಂದ ಏನೆಲ್ಲ ಲಾಭಗಳಿದೆ ಮತ್ತು ಅದರ ಲಾಭನ ಯಾರೆಲ್ಲ ಪಡ್ಕೋಬಹುದು, ಸೊ ಆ ಯೋಜನೆ ಏನು ಅಂತ ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ಫಸ್ಟ್ಗೆ ನಾನು ಅದರ ಇಂಟ್ರೊಡಕ್ಷನ್ ನಿಮಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಭಾರತ್ ರೈಸ್, ಅಂದರೆ ಭಾರತ್ ರೈಸ್ ಖರೀದಿಸೋದು ಹೇಗೆ. ಸೊ ಇದು ಭಾರತ್ ಬ್ರ್ಯಾಂಡ್ ಅಕ್ಕಿ ಬಗ್ಗೆ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋದಾದರೆ ಭಾರತ್ ರೈಸ್ ಖರೀದಿಸುವುದು ಹೇಗೆ. ಆರಂಭದಲ್ಲಿ ಭಾರತ್ ರೈಸ್ ಅನ್ನೋ ಮೊಬೈಲ್ ವ್ಯಾನ್ಗಳ ಮತ್ತು 3 ಕೇಂದ್ರೀಯ ಸಹಕಾರಿ ಏಜೆನ್ಸಿಗಳ ಭೌತಿಕ ಮಳಿಗೆಗಳಿಂದ ಖರೀದಿಸಲು ಲಭ್ಯವಿರುತ್ತದೆ. ಕೇಂದ್ರೀಯ ಭಂಡಾರ NAFED ಮತ್ತು NCCF ಮುಂದಿನ ದಿನಗಳಲ್ಲಿ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಸೇರಿದಂತೆ ಇತರೆ ಚಿಲ್ಲರೆ ಸರಪಳಿಗಳ ಮೂಲಕ ಅಕ್ಕಿ ಲಭ್ಯವಾಗುವಂತೆ ಮಾಡಲಾಗುವುದು. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದು ಸಿಂಪಲಾಗಿ ಒಂದು ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಆಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ಲ ಈ ಯೋಜನೆ ಹೆಸರು ಏನಂತಾರೆ. ಈ ಯೋಜನೆ ಹೆಸರು ಭಾರತ್ ಬ್ರ್ಯಾಂಡ್. ಸೊ ಭಾರತ್ ಬ್ರ್ಯಾಂಡ್ ರೈಸ್ ಏನಿದೆ, ಸೊ ನಾವೇನು ಖರೀದಿ ಮಾಡ್ತೀವಿ, ಸೊ 60 ರೂಪಾಯಿ ಅಥವಾ 70 ರೂಪಾಯಿ kg ಕೊಟ್ಟು ನಾವೇನು ಸೋನಾ ಮಸೂರಿ ಅಕ್ಕಿ ನಾವೇನು ಖರೀದಿ ಮಾಡ್ತೀವಿ, ಅದೇ ಈಗ ಅರ್ಧಕ್ಕಿಂತ ಅರ್ಧ ಬೆಲೆಯಲ್ಲಿ, ಅಂದರೆ ಕೇವಲ 29 ರೂಪಾಯಿಯಲ್ಲಿ ಸೊ ಈ ಅಕ್ಕಿನ ಅವರು ಕೇಂದ್ರ ಸರ್ಕಾರದಿಂದ ಮಾರಾಟ ಮಾಡೋದಕ್ಕೆ ಒಂದು ಚಿಂತನೆಯನ್ನು ಕೂಡ ಮಾಡಿದರು. ಸೊ ಅದು ತುಂಬ ಹಿಂದಿನ ಚಿಂತನೆ ಮಾಡಿದರು, ಆದರೆ ಈಗ ಒಂದು 2ರಿಂದ 3 ದಿವಸ ಆಯಿತು ಇದನ್ನು ಜಾರಿಗೆಗೊಳಿಸಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ, ಅಂದರೆ ಕೆಲವು ಸಿಟಿಗಳಲ್ಲಿ ಇದನ್ನು ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಸೊ ಇದನ್ನು ಮೊಬೈಲ್ ವ್ಯಾನ್ನಲ್ಲಿ, ಅಂದರೆ ಒಂದು ವ್ಯಾನ್ನಲ್ಲಿ ನಿಮ್ಮ ಏರಿಯಾಗಳಿಗೆ ಬಂದು ಅವರು ಮಾರಾಟನ ಮಾಡ್ತಾರೆ. ಆದರೆ ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದು ರೂಲ್ಸ್ಗಳಿದೆ. ಅದೇನೆಂದರೆ ನೀವು ಇಲ್ಲಿ 1 kg ಅಥವಾ 2 kg 3 kg ಈ ರೀತಿ ಖರೀದಿ ಮಾಡುವ ಹಾಗಿಲ್ಲ. ಇಲ್ಲಿ ನೀವು 5 kg ಅಥವಾ 10 kg ಅದು ಪ್ಯಾಕಿನಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ಪ್ಯಾಕ್ ಮಾಡಿರ್ತಾರೆ 5 kg ಅಥವಾ 10 kg ಆಗಿ. ಸೊ ಈ ರೀತಿ ಇರುತ್ತೆ. ನಿಮ್ಗೆ 5 kg ಬೇಕಾದರೆ ನೀವು 5 kg ಖರೀದಿ ಮಾಡ್ಬೋದು, ಅಥವಾ 10 kg ಬೇಕಾದರೆ ನೀವು 10 kg ಕೂಡ ನೀವು ಖರೀದಿ ಮಾಡ್ಬೋದು. ಆದರೆ ಇನ್ನೊಂದು ಕಂಡೀಷನ್ ಅಂದರೆ ಒಬ್ಬರಿಗೆ, ಅಂದರೆ ಮನೆಯಿಂದ ಯಾರು ಸದಸ್ಯರು ಹೋಗ್ತಾರೆ ಅವ್ರ ಮೊಬೈಲ್ ನಂಬರ್ನ ನೋಂದಣಿ ಅಲ್ಲಿ ಮಾಡಬೇಕಾಗಿರುತ್ತೆ. ಅಲ್ಲಿಂದ ಒಬ್ಬರಿಗೆ 10 kg ಮಾತ್ರ ಅವ್ರು ಕೊಡ್ತಾರೆ. ಸೊ ಒಬ್ಬರಿಗೆ 10 kg, ಪೂರ್ತಿ ಕುಟುಂಬಕ್ಕೆ 10 kg ಅಲ್ಲ, ಒಬ್ಬರಿಗೆ 10 kg ಅಂತ ಅವರು ರೂಲ್ಸನ್ನು ಮಾಡಿದ್ದಾರೆ. ಸೊ ಸದ್ಯದಲ್ಲಿ 10 kg ಮಾತ್ರ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜಾಸ್ತಿನೂ ಕೊಡ್ಬೋದು. ಈಗ ನಿಮ್ಮ ಏರಿಯಾಗಳಲ್ಲಿ ಅವ್ರು ಬರ್ತಾ ಇಲ್ಲ ಅಂದರೆ ನೀವು ಯಾವ ರೀತಿ ನೀವು ಖರೀದಿ ಮಾಡ್ಬೋದು ಅಂದರೆ ನಿಮ್ಮ ಆನ್ಲೈನ್ ಮುಖಾಂತರ ಕೂಡ ನೀವು ಖರೀದಿ ಮಾಡಬಹುದು. ಸೊ ನೀವು ಆನ್ಲೈನಲ್ಲಿ ಕೂಡ ನೀವು ಗ್ರೋಸರೀಸ್ನ ನೀವು ಖರೀದಿ ಮಾಡ್ತಿರ್ಬೋದು. ಸೊ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ನೀವು ಯಾವುದೇ ಆನ್ಲೈನ್ ಲಿಂಕ್ಸ್ ಇರುತ್ತೆ, ಅಪ್ಲಿಕೇಶನ್ಸ್ ಇರುತ್ತೆ, ಅಲ್ಲಿಂದ ಕೂಡ ನೀವು ಭಾರತ್ ಬ್ರ್ಯಾಂಡ್ ರೈಸ್ನ ನೀವು ಕೂಡ ಖರೀದಿ ಮಾಡ್ಬೋದು ಫ್ರೆಂಡ್ಸ್. ಸೊ ಸದ್ಯದಲ್ಲಿ ಇವೆಲ್ಲ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಸೊ ನಾರ್ಮಲಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗುವಂತೆ ಮಾಡ್ತೀನಿ ಅಂತ ಕೂಡ ಇದ್ರ ಬಗ್ಗೆ ಒಂದು ಭರವಸೆನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಸದ್ಯದಲ್ಲಿ ಈ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಬೇಕಾದರೆ ನಿಮ್ಮ ಏರಿಯಾದಲ್ಲಿ ನಿಮಗೆ ಏನಾದರೂ ಇದು ಮೊಬೈಲ್ ವ್ಯಾನ್ ಅಥವಾ ಯಾರಾದರೂ ನಿಮಗೆ ಭಾರತ್ ಬ್ರ್ಯಾಂಡ್ ರೈಸ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ನಿಮಗೆ ಏರಿಯಾದಲ್ಲಿ ತಂದು ಕೊಟ್ಟಿಲ್ಲ ಅಂದರೆ ನೀವು ಈಗಲೂ ಹೋಗಿ ಆನ್ಲೈನಲ್ಲಿ ನೀವು ಹೋಗಿ ಬೇಕಾದರೆ ಸರ್ಚ್ ಮಾಡ್ಬೋದು. ಸೊ ಭಾರತ್ ಬ್ರ್ಯಾಂಡ್ ಏನು ರೈಸ್ ಏನಿದೆ, ಸೊ ಅದನ್ನು ನೀವು ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿ ಕೂಡ ನೀವು ಅದನ್ನು ಟೆಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರದ ಈ ಯೋಜನೆನ ನಾನು ನಿಮಗೆ ತಿಳಿಸಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.